ಎಂಬುದನ್ನು ಈಗ ನಾನು ಉಲ್ಲೇಖ ಮಾಡಲಿಕ್ಕಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಒಬ್ಬ ಅನಾದಿ ಕಾಲದಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಯಾಕೆ ಬೇಕು? ಅದೇ ರೀತಿ ಮದ್ರಸೆಗಳು ಯಾಕೆ ಬೇಕು? ಒಬ್ಬ ಯೂಸರನ್ನು ತಂದು ಯುಪಿಯಲ್ಲೂ ಅದೇ ರೀತಿ ಉತ್ತರಾಖಂಡದಲ್ಲಿ ನಿಮಗೆ ಬಡ ಜನರು, ಬಡ ಮುಸಲ್ಮಾನರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಾಗ ಮತ್ತು ಮಸೀದಿ, ಆ ಮದ್ರಸೆಗಳನ್ನು ನೀವು ಬುಲ್ಡೋಜರ್ ಮಾಡಲು ನಿಮ್ಮ ಇಚ್ಛೆಯಾಗಿದ್ದರೆ ಇನ್ಶಾ ಅಲ್ಲಾ 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಲಿದೆ ಎಂಬುದನ್ನು ಇನ್ಶಾ ಅಲ್ಲಾ ನಾವೆಲ್ಲರೂ ನಂಬಿದ್ದೇವೆ. ಇನ್ಶಾ ಅಲ್ಲಾ ಈ ಪ್ರತಿಭಟನೆ ಮುಂದುವರಿಯುತ್ತದೆ. ಇಬ್ಬರು ಮುಸ್ಲಿಮರು 11 ಮಂದಿ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮರು ಅಂತ ಹೇಳಿದ್ದು ಮಾತ್ರವಲ್ಲ, ಅದರಲ್ಲೂ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. 4 ಮಂದಿ ಮಾತ್ರ ಮುಸಲ್ಮಾನರಾಗಿರಲು ಕಡ್ಡಾಯ, 11ರಲ್ಲಿ 4 ಮಾತ್ರ